ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ. ಹಲೋ ನೋಡಿ, ನೀವ್ ಯಾಕೆ ಈ ತರ ಮಾಡ್ತಿದ್ದೀರೋ, ನೀವ್ ಯಾರು ಅಂತ ನನಗೊಂದು ಗೊತ್ತಿಲ್ಲ. ನನಗಂತೂ ಇದು ನಿಜವಾಗ್ಲೂ ಸರಿ ಹೋಗ್ತಿಲ್ಲ. ನನಗೆ ತುಂಬಾ ಚೆನ್ನಾಗ್ ಗೊತ್ತು ನಿಮ್ಗೆ ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಂತ. ಆದ್ರೂ ನೀವ್ ಯಾಕೆ ಮಾತಾಡ್ತಾ ಇಲ್ಲ? ನೋಡಿ, ನಿಮ್ ಉಸಿರಿನ ಧ್ವನಿ ನನಗೆ ನೀಟಾಗಿ ಕೇಳಿಸ್ತಾ ಇದೆ. 2-3 ದಿನದಿಂದ ಬೇಕು ಬೇಕು ಅಂತಾನೆ ಫೋನ್ ಮಾಡ್ತಾ ಇದ್ದೀರಾ. ಆನ್ಸರ್ ಮಾಡಿದ್ರೆ ಏನು ಮಾತಾಡ್ತಾ ಇಲ್ಲ. ಯಾಕೆ ಹೀಗೆ ತೊಂದರೆ ಕೊಡ್ತಾ ಇದ್ದೀರಾ? ಇದು ಹೀಗೆ ಮುಂದುವರೆದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತಷ್ಟೇ. ಹಾಗೆಲ್ಲ ಮಾಡ್ಬೇಡಮ್ಮ. ಓ, ಹೆದರ್ಸಿದ ತಕ್ಷಣ ಮಾತು ಬಂದ್ಬಿಡ್ತಾ? ಯಾರೇ ನೀವು? ನಾನೊಬ್ಬ ಅನ್ನತದೃಷ್ಟ ತಂದೆ. ಮಗಳನ್ನ ಕಳ್ಕೊಂಡು ನಾನು ಒದ್ದಾಡ್ತಿದ್ದೀನಿ. ನಿನ್ನಲ್ಲೇ ನನ್ನ ಮಗಳನ್ನ ಕಾಣ್ತಾ ಇದ್ದೀನಿ. ಮಾತಾಡಿದ್ರೆ ಏನ್ ತಿಳ್ಕೋತಿ ಅಂತ ಸಂಕೋಚ ನನಗೆ. ಅಂದ್ರೆ ನಾನ್ ನಿಮಗ್ ಗೊತ್ತಾ? ಗೊತ್ತಮ್ಮ. ಅವತ್ತು ಕೋರ್ಟಲ್ಲಿ ನಿಮ್ಮ ಮಾವನ ಪರವಾಗಿ ವಕಾಲತ್ತು ಮಾಡ್ತಾ ಇದ್ದನ್ನು ನೋಡ್ತಾ ಇದ್ದೆ. ನೀನ್ ನೋಡಿದ್ರೆ ನನ್ನ ಮಗಳ ತರನೇ ಕಾಣ್ತೀಯ. ಬೇಜಾರು ಮಾಡ್ಕೋಬೇಡಮ್ಮ. ಛೇ, ಇಲ್ಲ, ನನಗೇನು ಬೇಜಾರಿಲ್ಲ. ಅಂದಹಾಗೆ ನಿಮ್ ಹೆಸರೇನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಮಾಧವ. ಓ, ಹಾಗಾದ್ರೆ ನಮ್ಮ ಮನೆ ಮುಂದೆ ಬಳೆ ಇಟ್ಟಿದ್ದು ನೀವೇನಾ? ಹೌದಮ್ಮ. ಹೇಗೆ ಗೊತ್ತಾಯ್ತು ನಿನಗೆ? ನನಗ ಬಳೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ಸ್ ಅಮ್ಮ. ನನ್ನ ಮಗಳು ನೆನಪಾದಾಗ್ಲೆಲ್ಲ ನಿನ್ನ ಹತ್ರ ಮಾತಾಡ್ಬೋದಾ? ಖಂಡಿತ. ನನ್ನಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಮಾಡಿ. ಸರಿನಮ್ಮ. ಬಳೆ. ಅರ್ಜುನ್ ಸರ್, ನನಗೆ 3 ದಿವಸದಿಂದ ಅನ್ನೋನ್ ನಂಬರಿಂದ ಕಾಲ್ ಬರ್ತಿತ್ತಲ್ವಾ? ಹೌದು. ಫೋನ್ ಮಾಡಿದ್ರೆ ಆ ಕಡೆಯಿಂದ ಯಾರು ಮಾತಾಡ್ತಾ ಇರ್ಲಿಲ್ಲ. ಅವ್ರ ಜೊತೆ ಇವತ್ತು ನಾನು ಮಾತಾಡ್ದೆ. ಏನಂತೆ? ಯಾರಂತೆ? ಅವ್ರ ಹೆಸರು ಮಾಧವ ಅಂತೆ ಸರ್. ಚಿಕ್ಕ ವಯಸ್ಸಲ್ಲೇ ಅವ್ರ ಮಗಳನ್ನ ಕಳ್ಕೊಂಡ್ಬಿಟ್ರಂತೆ. ನಿಮ್ಮಲ್ಲೇ ನನ್ನ ಮಗಳನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಮಗಳು ನೆನಪಾದಾಗ್ಲೆಲ್ಲ ಮಾತಾಡ್ಬೋದಂತೆ. ಥ್ಯಾಂಕ್ಸ್ ದೇವ್ರೆ. ನನಗೆ ಯಾಕೋ ತುಂಬಾ ಅಯ್ಯೋ ಅಂತ ಅನಿಸ್ತು. ಅಷ್ಟೇ ಅಲ್ಲ, ಮಗಳ ನೆನಪಾದಾಗ ನಿಮಗ್ ಫೋನ್ ಮಾಡ್ಲಾ ಅಂತ ಕೇಳಿದ್ರು. ಅದಕ್ಕೆ ನಾನು ಮಾಡಿ ಅಂತ ಹೇಳಿದೆ. ಚಿಕ್ಕ ವಯಸ್ಸಲ್ಲೇ ಮಗಳನ್ನ ಕಳ್ಕೊಂಡ. ಹಾಗಾದ್ರೆ ಇದು 100% ಜೇಪಿನೇ. ಪೂಜಾ, ಡಾಕ್ಟರ್ ಏನಂದ್ರು? ಹಾ, ಇಷ್ಟು ಬೇಗ ಯಾಕೆ ಬಂದೆ? ಇನ್ನೊಂಚೂರು ಲೇಟಾಗಿ ಬಂದು ಕೇಳ್ಬೇಕಾಗಿತ್ತು. ಅಷ್ಟೊತ್ತಿಗೆ ಕಾದು ಕಾದು ಸಾಕಾಗಿ ನಾನೇ ಮನೆಗೆ ಹೋಗ್ತಿದ್ದೆ. ಬೇಜಾರು ಮಾಡ್ಕೋಬೇಡ ಪೂಜಾ, 4 ಡೆಲಿವರಿ ಕೊಡೋದಿತ್ತು. ಯಾವಾಗ ನೋಡಿದ್ರು ಏನಾರು ಒಂದು ರೆಡಿಮೇಡ್ ಕಾರಣ ಇರುತ್ತಲ್ವಾ? ಎಲ್ಲ ಕಂಡಿದ್ರು ತಾವೇ ಕರ್ಕೊಂಡು ಹೋಗಿ ತಾವೇ ಕರ್ಕೊಂಡು ಬರ್ತಾರೆ. ಮಗು ಹೇಗಿದೆ, ಏನು ಎತ್ತ ಅಂತ ಡಾಕ್ಟರ್ ಹತ್ರನೇ ನೇರವಾಗಿ ವಿಚಾರಿಸ್ತಾರೆ. ಆದ್ರೆ ನಾನ್ ಮಾತ್ರ ಒಂಟಿ ಪಿಚಾಚಿ ತರ ಹೋಗ್ಬೇಕು. ಡ್ರಾಪ್ ಮಾಡ್ಬಿಟ್ಟು ಬೇಗ ಬರ್ತೀನಿ ಅಂತ ಹೇಳಿ ಹೋದೋನು ಪತ್ತೇನೇ ಇಲ್ಲ. ಕಾದು ಕಾದು ಸಾಕಾಗೋಯ್ತು.
ಸಾರಿ ಕೇಳಿದ್ನಲ್ಲ ಪೂಜಾ. ಇದೆಲ್ಲ ನಾನೊಂದ್ ಹಂತಕ್ ಬರೋವರೆಗೂ ಅಷ್ಟೇ. ಆಮೇಲೆ ಈ ಕೆಲ್ಸ ಎಲ್ಲಾನು ಯಾರಿಗಾದ್ರೂ ವಹಿಸ್ಕೊಟ್ಬಿಟ್ಟು ನಾನ್ ಬರೀ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಅವಾಗ ಎಲ್ಲ ಟೈಮ್ನು ನಿನಗೆ ಕೊಡ್ತೀನಿ. ನಾಳೆ ದಿನ ಮಗು ಹುಟ್ಟುವಾಗ 4 ಜನ 4 ಮಾತಾಡ್ತಾರೆ. ಇವನೇ ದೊಡ್ಡ ವೇಸ್ಟ್ ಬಾಡಿ, ಇವನಿಗೆ ಯಾಕೆ ಮಕ್ಕಳು ಹೆಂಡತಿ ಸಂಸಾರ ಎಲ್ಲ ಅಂತ ಮಾತಾಡ್ಕೋತಾರೆ. ಹಾಗೆಲ್ಲ ಆಗ್ಬಾರ್ದು ಅಂದ್ರೆ ಮಗು ಹುಟ್ಟೋಕ್ಕೂ ಮುಂಚೆನೆ ನಾನು ಏನಾದ್ರೂ ಹೆಸರು ಮಾಡಿರ್ಬೇಕಲ್ವಾ? ಆಗ್ಲೇ ಅಪ್ಪ ಅನ್ಸ್ಕೊಂಡಿದ್ದಕ್ಕೂ ಸಾರ್ಥಕ. ಒಟ್ನಲ್ಲಿ ಏನು ಅಂತ ಹೇಳಿ ನನ್ನ ಕನ್ವಿನ್ಸ್ ಮಾಡ್ತೀಯಲ್ವಾ? ಅದ್ ಬಿಟ್ಟು ನನ್ನ ಹತ್ರ ಇನ್ನೇನು ಆಪ್ಷನ್ ಇದೆ ಹೇಳು? ನಿನ್ನ ಹತ್ರ ಜೋರ್ ಮಾಡಕ್ಕಂತೂ ಆಗಲ್ಲ. ಜೋರ್ ಮಾಡಿದ್ರೆ ಅಷ್ಟೇ. ಆಮೇಲೆ ಓಕೆ ಓಕೆ, ಕೂಲ್ ಕೂಲ್. ಯಾವತ್ತೂ ಜೋರ್ ಮಾಡದೆ ಇರೋನು ಇವತ್ ಮಾಡ್ಬಿಡ್ತೀನಾ? ನೋಡು, ಈ ತರ ನಗ್ನಗ್ತಾ ಇದ್ರೆ ಎಷ್ಟ್ ಚಂದ ಅಲ್ವಾ? ಮಗುವಿನ ಆರೋಗ್ಯಕ್ಕೂ ಒಳ್ಳೇದು. ಗಂಡ ಆದವನು ಕರೆಕ್ಟಾಗಿ ಟೈಮ್ ಕೊಟ್ರೆ ಹೆಂಡ್ತಿನೂ ನಗ್ನಗ್ತಾ ಇರ್ಬೋದು. ಓ, ಆರ್ಡರ್ ಬಂದ್ಬಿಡ್ತು. ಹಲೋ, ನೀನೇನ್ ರೇಸಿಗೆ ಹೊಟ್ಟಿದ್ಯಾ ಇಲ್ಲ ಮನೆಗೆ ಹೊಟ್ಟಿದ್ಯಾ? ನಿಧಾನ ಕೂಡ್ಸು. ನಾನ್ ನಿಧಾನ ಕೂಡ್ಸ್ಕೊಂಡ್ ಕೂತ್ರೆ ಡೆಲಿವರಿ ಕೊಡೋದು ಯಾವಾಗ? ಹಾಗಂತ ಫಾಸ್ಟ್ ಆಗಿ ಓಡಿಸಿ ನಂಗೆ ಇಲ್ಲೇ ಡೆಲಿವರಿ ಮಾಡಿಸ್ಬಿಟ್ಟಿ. ಆಮೇಲೆ ಪ್ರೆಗ್ನೆಂಟ್ ಹೇಳಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಗಾಡಿ ಹೇಗೆ ಓಡಿಸ್ಬೇಕಂತ ಗೊತ್ತಾಗಲ್ವಾ ಅಶ್ವಿನ್? ಸ್ವಲ್ಪ ನಿಧಾನಕ್ಕೆ ಓಡಿಸು. ಸಾರಿ ಪೂಜಾ, ಇಫ್ ಯು ಡೋಂಟ್ ಮೈಂಡ್, ನನಗೆ ತುಂಬಾ ಅರ್ಜೆಂಟ್ ಇದೆ. ನೀನ್ ಇಳಿದು ಕ್ಯಾಬ್ ಮಾಡ್ಕೊಂಡು ಹೋಗ್ತೀಯಾ? ಮನೆಗೆ ತಾನೇ ಹೋಗ್ತಾ ಇರೋದು, ನಾನೇನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಲಿ? ಹೌದು, ಆದ್ರೆ ನಾನು ಫಾಸ್ಟ್ ಆಗಿ ಕಾರ್ ಓಡಿಸ್ಬೇಕು. ಯಾಕಂದ್ರೆ ನಿನ್ನ ಬೇಗ ಡ್ರಾಪ್ ಮಾಡಿ ನಾನು ಆರ್ಡರಿಗೆ ಹೋಗ್ಬೇಕಲ್ವಾ? ಸೊ ನಿನಗೆ ರಿಸ್ಕ್ ಆಗುತ್ತೆ ಅಂತ, ಅದಕ್ಕೆ ಬೇರೆ ಗಾಡಿ ಮಾಡ್ಕೊಂಡು ಹೋಗು. ಇನ್ನೊಂದ್ಸಲ ನಿನ್ನ ಚೆಕಪ್ ಕರ್ಕೊಂಡೋದ್ರೆ ಕೇಳು. ಸಾಕು ನಿನ್ ಸವಾಸ. ಇನ್ನು ಲೈಫಲ್ಲಿ ನಿನ್ ಜೊತೆ ಎಲ್ಲೂ ಬರಲ್ಲ. ನಾನು ಅಕ್ಕನ ಜೊತೆನೆ ಹೋಗ್ತೀನಿ. ಸಾರಿ ಪೂಜಾ, ಹೋಗಿಲ್ಲ ಅಂದ್ರೆ ಕಸ್ಟಮರ್ ಇಂದ ಬ್ಯಾಡ್ ಒಪಿನಿಯನ್ ಬರಲ್ವಾ? ಐ ಆಮ್ ರಿಯಲಿ ಸಾರಿ, ಅರ್ಥ ಮಾಡ್ಕೋ. ನಿನ್ ಸಾರಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಿನ್ ಸವಾಸನೇ ಬೇಡ ನಂಗೆ. ಸೈಡ್ಗೆ ಹಾಕು ಗಾಡಿನ. ಪೂಜಾ, ಅಲ್ಲ, ಅಯ್ಯೋ ಟೈಮ್ ಬೇರೆ ಆಯ್ತಲ್ಲಪ್ಪ. ಸರಿ, ಓಕೆ. ಹಾಂ, ಅಲ್ಲಿ ಕಾಲ್ ಯು ಬ್ಯಾಕ್. ಯಾಕೆ ಸೇವಂತಿ, ಯಾಕೆ ತುಂಬ ಬೇಜಾರಲ್ಲಿದೆಯಾ? ತುಂಬಾ ಬೋರ್ ಆಗ್ತಿದೆ, ತುಂಬಾ ಬೇಜಾರಾಗ್ತಿದೆ. ಇಲ್ದೇ ಇರೋದನ್ನೆಲ್ಲ ಮನಸ್ಸು ಕಚ್ಕೊಂಡ್ರೆ ಇನ್ನೇನಾಗುತ್ತೆ? ಮೊದ್ಲಿಂದನೂ ಅಷ್ಟೇ, ಒಂದಲ್ಲ ಒಂದು ವಿಚಾರಕ್ಕೆ ಟೆನ್ಷನ್ ಮಾಡ್ಕೋತಾನೆ ಇರ್ತೀಯ. ಮೊದಲು ಪೂಜಾ ಅವ್ರ ಅಪ್ಪ ಬಂದು ಗಲಾಟೆ ಮಾಡಿ ಮನಸ್ಸು ಹಾಳು ಮಾಡಿ ಹೋದ್ರು. ಆಮೇಲೆ ಆ ಪ್ರಿಯ ರಾಧ ಅಂತ. ಇದೆಲ್ಲ ಮನೇಲಿ ನಡೀತಾ ಇದ್ರೆ ಇನ್ನೇನಾಗುತ್ತೆ ಹೇಳು? ಸರ್, ನಾನೇನ್ ಬೇಕು ಅಂತ ಯೋಚನೆ ಮಾಡ್ತಿಲ್ಲ ಸರ್.